ಹಿಮಾಲಯದ ಎತ್ತರದ ಪರ್ವತಗಳ ನಡುವೆ ಒಂದು ರಹಸ್ಯ ಅಡಗಿದೆ. ಅದು ಅತ್ಯಂತ ಪವಿತ್ರವಾದ, ಆದರೆ ತಲುಪಲು ಅಷ್ಟೇ ಕಷ್ಟಕರವಾದ ಒಂದು ದೇವಾಲಯ. ಬನ್ನಿ, ಇವತ್ತು ನಾವು ಆ ರುದ್ರನಾಥದ ನಿಗೂಢ ಜಗತ್ತಿಗೆ ಪ್ರಯಾಣಿಸೋಣ. ಯೋಚನೆ ಮಾಡಿ, ಒಂದು ಜಾಗ ಎಷ್ಟೊಂದು ಪವಿತ್ರವಾಗಿದ್ರೆ ಅದನ್ನ ತಲುಪೋಕೆ 20 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಕಡಿದಾದ ಪರ್ವತಗಳಲ್ಲಿ ಚಾರಣ ಮಾಡ್ತಾರೆ. ಈ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಯಾಕಂದ್ರೆ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನಾವು ಬಂದು ತಲುಪೋದೆ ರುದ್ರನಾಥಕ್ಕೆ. ಸರಿ, ಆ ಉತ್ತರವನ್ನು ಹುಡ್ಕೋಣ. ಅದಕ್ಕಾಗಿ ಮೊದಲು ರುದ್ರನಾಥದ ಸ್ವರೂಪವನ್ನ ಅರ್ಥಮಾಡ್ಕೊಳ್ಬೇಕು. ಇದು ಕೇವಲ ಒಂದು ಪೂಜಾ ಸ್ಥಳ ಅಷ್ಟೇ ಅಲ್ಲ, ಇದೊಂದು ಹಿಮಾಲಯದ ನಿಗೂಢತೆಯ ಒಂದು ಭಾಗ. ನೋಡಿ, ಈ ದೇವಸ್ಥಾನದ ಅಸ್ತಿತ್ವವನ್ನೇ ಅದರ ದುರ್ಗಮತೆ ನಿರ್ಧಾರಿಸುತ್ತೆ. ಇಲ್ಲಿಗೆ ತಲುಪೋಕೆ ಸುಲಭದ ದಾರಿಗಳಿಲ್ಲ. ಇಲ್ಲಿಗೆ ಬರೋ ದಾರಿ ಕೇವಲ ಕಾಲು ದಾರಿಯಲ್ಲ, ಅದು ನಂಬಿಕೆ ಮತ್ತು ದೃಢ ಸಂಕಲ್ಪದ ಒಂದು ಕಠಿಣ ಪರೀಕ್ಷೆ ಇದ್ದ ಹಾಗೆ. ಹಾಗಾದ್ರೆ ಈ ಸ್ಥಳಕ್ಕೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಅದರ ಬೇರುಗಳು ಎಲ್ಲಿದೆ ಗೊತ್ತಾ? ನಮ್ಮ ಮಹಾಕಾವ್ಯ ಮಹಾಭಾರತದ ಜೊತೆ ಬೆಸೆದುಕೊಂಡಿವೆ. ಈ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಪಂಚಕೇದಾರ ಅನ್ನೋ ಪದದ ಅರ್ಥ ತಿಳ್ಕೋಬೇಕು. ಇದು 5 ಪವಿತ್ರ ಶಿವ ದೇವಾಲಯಗಳ ಒಂದು ಯಾತ್ರಾ ಮಾರ್ಗ. ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದು ಮಹಾನ್ ಕಥೆಯ ಹಿನ್ನೆಲೆ ಇದೆ. ಕಥೆ ಶುರುವಾಗೋದು ಹೀಗೆ. ಮಹಾಭಾರತ ಯುದ್ಧ ಮುಗಿದ ಮೇಲೆ ಪಾಂಡವರಿಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಕ್ಷಮೆಗಾಗಿ ಶಿವನನ್ನು ಹುಡುಕೊಂಡು ಹೊರಡ್ತಾರೆ. ಆದ್ರೆ ಶಿವ ಅವರಿಂದ ತಪ್ಪಿಸ್ಕೊಳ್ಳಲು ಒಂದು ಗೂಳಿಯ ರೂಪ ತಾಳುತ್ತಾನೆ. ಪಾಂಡವರು ಬಿಡೋದಿಲ್ಲ. ಕೊನೆಗೆ ಗೂಳಿಯ ರೂಪದಲ್ಲಿದ್ದ ಶಿವ ಭೂಮಿಯಲ್ಲಿ ಅಂತರ್ಧಾನನಾಗ್ತಾನೆ. ಆಗ ಅವನ ದೇಹದ 5 ಭಾಗಗಳು ಹಿಮಾಲಯದ 5 ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತ್ಯಕ್ಷವಾಗ್ತವೆ. ಆ ಪವಿತ್ರ ಸ್ಥಳಗಳನ್ನೇ ಪಂಚಕೇದಾರ ಅಂತ ಕರೆಯೋದು. ನೋಡಿ, ಈ 5 ಭಾಗಗಳು ಯಾವುದೆಲ್ಲ ಅಂತ. ಕೇದಾರನಾಥದಲ್ಲಿ ಗೂಳಿಯ ಗೂನು, ತುಂಗನಾಥದಲ್ಲಿ ಬಾಹುಗಳು, ಮಧ್ಯಮಹೇಶ್ವರದಲ್ಲಿ ಹೊಕ್ಕುಳು, ಕಲ್ಪೇಶ್ವರದಲ್ಲಿ ಕೂದಲು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರುದ್ರನಾಥದಲ್ಲಿ ಶಿವನ ಮುಖ ಅಥವಾ ಮುಖಾರವಿಂದ ಕಾಣಿಸಿಕೊಂಡಿತು. ಅದಕ್ಕೆ ರುದ್ರನಾಥವನ್ನು ದೇವರ ಅತ್ಯಂತ ಅಭಿವ್ಯಕ್ತಿಶೀಲ ರೂಪ ಅಂತ ಪರಿಗಣಿಸಲಾಗುತ್ತೆ. ಸರಿ, ಇದು ಪುರಾಣದ ಕಥೆ. ಈಗ ವಾಸ್ತವಕ್ಕೆ ಬರೋಣ. ಈ ದೇವಸ್ಥಾನ ಇರೋ ಭೌಗೋಳಿಕ ಪರಿಸರ ಇದೆಯಲ್ಲ, ಅದು ಕೂಡ ಕಥೆಯಷ್ಟೇ ಕಠಿಣ ಮತ್ತು ದೈವಿಕವಾಗಿದೆ. ಸುಮಾರು 3600 ಮೀಟರ್ ಅಂದ್ರೆ ಸಮುದ್ರ ಮಟ್ಟದಿಂದ ಅಷ್ಟು ಎತ್ತರ. ಯೋಚನೆ ಮಾಡಿ, ಅಲ್ಲಿ ಗಾಳಿ ಎಷ್ಟು ತೆಳುವಾಗಿರುತ್ತೆ, ವಾತಾವರಣ ಕ್ಷಣಕ್ಕೊಂದ್ಸಾರಿ ಹೇಗೆ ಬದಲಾಗ್ಬೋದು ಅಂತ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ಯಾತ್ರಿಕರು ಎದುರಿಸಬೇಕಾದ ದೈಹಿಕ ಸವಾಲಿನ ಸ್ಪಷ್ಟ ಸೂಚನೆ. ಇದು ಬರೀ ಒಂದು ದೇವಸ್ಥಾನದ ಕಟ್ಟಡ ಅಲ್ಲ, ಇದೊಂದು ಸಂಪೂರ್ಣ ಪರಿಸರ. ಸುತ್ತಲೂ ಬುಗ್ಯಾಲ್ ಅಂತ ಕರೆಯೋ ವಿಶಾಲವಾದ ಹುಲುಗಾವಲು, ದಟ್ಟವಾದ ಕಾಡುಗಳು, ಜೊತೆಗೆ ನಂದಾದೇವಿ, ತ್ರಿಶೂಲಿನಂತಹ ಹಿಮಶಿಖರಗಳ ಅದ್ಭುತ ದೃಶ್ಯಗಳು. ಇದೆಲ್ಲದರ ಮಧ್ಯೆ ಒಂದು ನೈಸರ್ಗಿಕ ಕಲ್ಲಿನ ಗುಹೆಯಲ್ಲಿ ಈ ದೇವಾಲಯ ಇದೆ. ಇಲ್ಲಿನ ಆ ಅತೀಂದ್ರಿಯ ವಾತಾವರಣಕ್ಕೆ ಇದೇ ಕಾರಣ. ಈ ದೇವಸ್ಥಾನದ ಇತಿಹಾಸ ಸಾವಿರಾರು ವರ್ಷಗಳಷ್ಟು ಹಳೆಯದು. 8ನೇ ಶತಮಾನದಲ್ಲೇ ಆದಿಶಂಕರಾಚಾರ್ಯರು ಇದರ ಮೂಲವನ್ನು ಗುರುತಿಸ್ತಾರೆ ಅಂತ ಹೇಳಲಾಗುತ್ತೆ. ಶತಮಾನಗಳ ಕಾಲ ಹಿಮಪಾತ, ಭೂಕುಸಿತ, ರಾಜಕೀಯ ಅಸ್ಥಿರತೆ ಎಲ್ಲವನ್ನೂ ಮೆಟ್ಟಿ ನಿಂತು ಈ ದೇವಾಲಯ ಇವತ್ತಿಗೂ ಗಟ್ಟಿಯಾಗಿ ನಿಂತಿದೆ. ಇದು ಕೇವಲ ಕಲ್ಲಿನ ಕಟ್ಟಡ ಅಲ್ಲ, ಇದು ಕಾಲವನ್ನು ಮೀರಿ ನಿಂತ ನಂಬಿಕೆಯ ಪ್ರತೀಕ. ಸರಿ, ಈಗ ಇವತ್ತಿನ ಕಾಲದ ತೀರ್ಥಯಾತ್ರೆ ಬಗ್ಗೆ ನೋಡೋಣ. ಇಲ್ಲಿ ಚಾರಣ ಮಾಡೋದೇ ಒಂದು ಆಧ್ಯಾತ್ಮಿಕ ಅನುಭವ. ಇದು ಕೇವಲ ದೈಹಿಕ ಪ್ರಯಾಣ ಅಲ್ಲ, ಇದೊಂದು ಸಂಪೂರ್ಣ ಶರಣಾಗತಿಯ ಮಾರ್ಗ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕೇದಾರನಾಥದಂತಹ ದೊಡ್ಡ ದೇವಸ್ಥಾನಗಳಿಗೆ ರಾಜರ ಆಶ್ರಯ ಸಿಕ್ಕಿದ್ರಿಂದ ಅಲ್ಲಿ ಹೆಚ್ಚು ಸೌಲಭ್ಯಗಳು ಬೆಳೆದವು. ಆದರೆ ರುದ್ರನಾಥ ತಲುಪಲು ಕಷ್ಟವಾಗಿದ್ರಿಂದ ಅದನ್ನು ಸ್ಥಳೀಯ ಸಮುದಾಯಗಳೇ ನೋಡಿಕೊಂಡವು. ಇದರಿಂದ ಏನಾಯ್ತು ಅಂದ್ರೆ ಅದರ ಪ್ರಾಚೀನ ಮತ್ತು ಸಹಜ ಸ್ವರೂಪ ಇವತ್ತಿಗೂ ಹಾಗೇ ಉಳಿದುಕೊಂಡಿದೆ. ಬೇರೆ ಕ್ಷೇತ್ರಗಳಲ್ಲಿ ಕಾಣಸಿಗುವ ವಾಣಿಜ್ಯೀಕರಣ ಇಲ್ಲಿಗ. ಈ ಚಾರಣ ಶುರುವಾಗೋದು ಸಾಗರ್ ಅನ್ನೋ ಪುಟ್ಟ ಹಳ್ಳಿಯಿಂದ. ಅಲ್ಲಿಂದ ಮುಂದೆ ಸುಮಾರು 20-23 ಕಿಲೋಮೀಟರ್ ನಡಿಗೆ. ಇದು ಕೇವಲ ದೂರ ಅಷ್ಟೇ ಅಲ್ಲ, ಇದು ಕಡಿದಾದ ಹಾದಿಗಳು, ಬದಲಾಗುವ ವಾತಾವರಣ ಮತ್ತು ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯದ ನಿಜವಾದ ಪರೀಕ್ಷೆ. ಹಾಗಾಗಿ ಈ ಯಾತ್ರೆಗೆ ಹೋಗುವ ಮುನ್ನ ಸಿದ್ಧತೆ ಬಹಳ ಮುಖ್ಯ. ಮೊದಲು ದೇಹವನ್ನು ಎತ್ತರದ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಮಯ ಕೊಡಬೇಕು. ಚಾರಣವನ್ನು ಬೆಳಿಗ್ಗೆ ಎಷ್ಟು ಬೇಗ ಶುರು ಮಾಡ್ತೀವೋ ಅಷ್ಟು ಒಳ್ಳೆಯದು. ಯಾಕಂದ್ರೆ ಮಧ್ಯಾಹ್ನದ ನಂತರ ಹವಾಮಾನ ಬದಲಾಗಬಹುದು. ಶಕ್ತಿಗಾಗಿ ಒಣಹಣ್ಣುಗಳ ಅಂತಹ ಆಹಾರವನ್ನು ಜೊತೆಲಿ ಇಟ್ಕೊಳ್ಳೇಬೇಕು. ಮತ್ತು ಮುಖ್ಯವಾಗಿ ಹಿಮಾಲಯದ ಚಾರಣದ ಅನುಭವ ಇಲ್ಲದಿದ್ದರೆ ಸ್ಥಳೀಯ ಗೈಡ್ ಸಹಾಯ ಪಡೆಯಲು ಹಿಂಜರಿಬಾರದು. ಇಷ್ಟೆಲ್ಲ ಕಷ್ಟಪಟ್ಟು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧರಾಗಿ
ಆ ಪಯಣದ ಕೊನೆಯಲ್ಲಿ ತಲುಪಿದಾಗ ಅಲ್ಲಿ ಕಾದಿರೋದೇನು? ಅದೇ ಆ ಪರಮ ದಿವ್ಯ ಕ್ಷಣ, ಶಿವನ ಮುಖದರ್ಶನ. ಇಲ್ಲಿರೋದು ಶಿಲ್ಪಿಗಳು ಕೆತ್ತದ ಮೂರ್ತಿಯಲ್ಲ, ಇದು ಸ್ವಯಂಭೂ. ಅಂದ್ರೆ ಮುಖದ ಆಕಾರದಲ್ಲಿ ತಾನಾಗಿ ರೂಪುಗೊಂಡಿರೋವಳ್ಳು ನೈಸರ್ಗಿಕ ಕಲ್ಲು. ಇದೇ ಈ ದೇವಸ್ಥಾನದ ಶಕ್ತಿ ಮತ್ತು ನಿಗೂಢತೆಯ ಕೇಂದ್ರಬಿಂದು. ಅಲ್ಲಿಗೆ ಹೋಗಿ ಬಂದ ಯಾತ್ರಿಗಳು ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ. ಇಲ್ಲಿನ ನಿಶಬ್ದ ಇದೆಯಲ್ಲ, ಅದು ಜೀವಂತವಾಗಿದೆಯಂತ. ಆ ಒಂದು ವಾಕ್ಯವೇ ಅಲ್ಲಿನ ಆಧ್ಯಾತ್ಮಿಕ ಅನುಭವವನ್ನ ಹಿಡಿದಿಡುತ್ತೆ. ಹೌದು, ಬೇರೆ ಗದ್ದಲದ ತೀರ್ಥಕ್ಷೇತ್ರಗಳಿಗಂತ ಇದು ತುಂಬಾನೇ ಭಿನ್ನ. ರುದ್ರನಾಥ ಸಂಪೂರ್ಣ ಏಕಾಂತದಲ್ಲಿ ಒಂದು ಸಹಜ ಧ್ಯಾನಸ್ಥ ಅನುಭವವನ್ನು ಕೊಡುತ್ತೆ. ಇಲ್ಲಿ ಪ್ರಯತ್ನ, ಏಕಾಂತ ಮತ್ತು ಆಧ್ಯಾತ್ಮಿಕತೆ ಒಂದಾಗ್ತವೆ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಉಳಿಯುತ್ತೆ. ನಿಜವಾದ ಗಮ್ಯಸ್ಥಾನ ಯಾವುದು? ಆ ದೇಗುಲವೇ, ಅಥವಾ ಅದನ್ನು ತಲುಪುವಾಗ ಮನಸ್ಸು ಮತ್ತು ದೇಹವನ್ನು ಸಿದ್ಧಪಡಿಸುವ ಆ ಇಡೀ ಪ್ರಯಾಣವೇ? ಇದನ್ನು ಯೋಚಿಸಬೇಕಾದ ವಿಚಾರ.